ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಇದೀಗ ಸಿಐಡಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಜಾಮೀನನ್ನ ಕೊಡಬಾರದು ಅನ್ನೋದು ಅವರ ಪ್ರಬಲ ವಾದವಾಗಿದೆ. ವಾದ ಆಲಿಸಿರ್ತಕ್ಕಂತಹ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ. ಭೈರತಿ ಬಸವರಾಜ್ ಜಾಮೀನಿಗೆ ಸಿಐಡಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಎ1 ಜಗದೀಶ್ ಮತ್ತು ಭೈರತಿ ನಡುವಿನ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗ್ತಿದೆ. ಜಗದೀಶ್ ಮತ್ತು ಭೈರತಿ ಒಂದೇ ಲೊಕೇಶನ್ ಅಲ್ಲಿ ಇದ್ರು ಅನ್ನುವಂತಹ ವಿಷಯವನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಜೊತೆಗೆ ಇಬ್ಬರ ಪಾತ್ರದ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗಿದೆ ಅಂತ ಕೂಡ ಕೋರ್ಟ್ನ ಗಮನಕ್ಕೆ ಹೇಳಿದ್ದಾರೆ. ತನಿಖೆಗೆ ಮತ್ತೆ ಕೋರ್ಟ್ ಅನುಮತಿಯನ್ನ ಸಿಐಡಿ ಕೇಳಿರೋದ್ರಿಂದ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಂಜೆಯೊಳಗೆ ಆದೇಶ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅವ್ರನ್ನ ವಿಚಾರಣೆ ಹೆಸರಲ್ಲಿ ಬಂಧನಕ್ಕೆ ಒಳಪಡಿಸ್ತಾರಾ? ಸದ್ಯ ನಿರೀಕ್ಷಣಾ ಜಾಮೀನನ್ನ ಅವರು ಹಾಕೊಂಡಿರೋದ್ರಿಂದಾಗಿ ಜಾಮೀನು ಕೊಡಬೇಕು ಅನ್ನೋದಕ್ಕೆ ಕಾರಣಗಳೇನು ಮತ್ತು ಕೊಡಬಾರ್ದು ಅನ್ನೋದಕ್ಕಿರುವಂತಹ ಆಕ್ಷೇಪಣೆಗಳೇನು ಅನ್ನೋದನ್ನ ಅವರವರ ಪರ ವಕೀಲರು ಈಗಾಗಲೇ ವಾದಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ, ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನ ಆಲಿಸಿರುವಂತಹ ಪೀಠ ಸಂಜೆ ಆದೇಶವನ್ನ ಕಾಯ್ದಿರಿಸಿದೆ. ಸೊ ಈಗ ಏನೆಲ್ಲ ನಡೀತು, ಹಾಗಾದ್ರೆ ಈ ವಿಚಾರದಲ್ಲಿ ಯಾವೆಲ್ಲ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸಿಐಡಿ ಪರ ವಕೀಲರು? ದಿವ್ಯಜ್ಯೋತಿ, ಭೈರತಿ ಬಸವರಾಜ್ ಅವರು ಕಳೆದ 5 ದಿನಗಳಿಂದಲೂ ಕೂಡ ನಾಪತ್ತೆ ಆಗಿದ್ದಾರೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಕೂಡ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಈ ಮಧ್ಯದಲ್ಲೇ ಅವರು ಭೈರತಿ ಬಸವರಾಜ್ ಪರ ವಕೀಲರಾದಂಥ ಸಂದೇಶ್ ಚೌಟ ಅವರು ಕೂಡ ಇವತ್ತು ವಾದ ಮಾಡಿದರು. ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತ ಕೂಡ ವಾದ ಮಾಡಿ ಆ ಸಂದರ್ಭದಲ್ಲಿ ಅಂದರೆ ಇದೊಂದು ರಾಜಕೀಯ ಪ್ರೇರಿತ ಕೇಸು. ಕಳೆದ 5 ತಿಂಗಳಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಒಮ್ಮೆಯೂ ಕೂಡ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆದಿಲ್ಲ. ಈಗ ಏಕಾಏಕಿ ನಿರೀಕ್ಷಣಾ ಜಾಮೀನಿಗೆ ತಡೆ ಕೊಡಬೇಕು, ಅವರು ವಿಚಾರಣೆಗೆ ಬೇಕಾಗಿದ್ದಾರೆ ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ ಕೂಡ ವಾದ ಮಾಡ್ತಾರೆ. ಅದಕ್ಕೆ SP ಅಶೋಕ್ ನಾಯಕ್ ಕೂಡ ಪ್ರಬಲ ವಾದ ಮಂಡಿಸಿರುವಂಥದ್ದು. ಅಂದರೆ ಏನು ಭೈರತಿ ಬಸವರಾಜ್ ಈ ಹಿಂದೆ ವಿಚಾರಣೆಗೆ ಹಾಜರಾದಂಥ ವೇಳೆಯಲ್ಲಿ ಹಲವು ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಾರೆ. ಆದರೆ ಸಿಐಡಿ ತನಿಖೆ ವೇಳೆಯಲ್ಲಿ ಆ ಸುಳ್ಳು ಹೇಳಿರುವಂಥದ್ದು ಪತ್ತೆಯಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ A1 ಆರೋಪಿಯಾಗಿರುವಂಥ ಜಗದೀಶು ಮತ್ತು A20 ಆರೋಪಿಯಾಗಿರುವಂಥ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಅವ್ರ ಜೊತೆ ನಿರಂತರವಾಗಿ ಇವರು ಸಂಪರ್ಕದಲ್ಲಿದ್ದರು. ಮತ್ತು ಕೊಲೆಯಾದಂಥ ಬಿಕ್ಲು ಶಿವ ಏನಿದ್ದಾರೆ ಆತನಿಗೆ ಮತ್ತು ಭೈರತಿ ಬಸವರಾಜ್ ಅವರಿಗೆ ಹಲವು ವರ್ಷಗಳಿಂದಲೂ ಕೂಡ ಜಮೀನು ವಿವಾದ ಸಂಬಂಧಪಟ್ಟ ಹಾಗೆ ಗಲಾಟೆಗಳಾಗಿದ್ವು. ಈ ಸಂಬಂಧಪಟ್ಟ ಹಾಗೆ ಆ ನಂತರದಲ್ಲಿ ಜಗದೀಶ್ ಏನಿದ್ದ ಆತನಿಗೆ ಮತ್ತು ಬಿಕ್ಲು ಶಿವನಿಗೆ ಪದೇ ಪದೇ ಜಗಳ ಆಗಿ ಆ ನಿಟ್ಟಿನಲ್ಲಿ ಇವ್ರು ಮೂವರು ಕೂಡ ಒಳಸಂಚು ರೂಪಿಸಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳು ಕೂಡ ನಮ್ಮಲ್ಲಿದ್ದಾವೆ. ಭೈರತಿ ಬಸವರಾಜ್ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ ಬಂದಂಥ ವೇಳೆಯಲ್ಲಿ ಹಲವು ಸುಳ್ಳು ಹೇಳಿಕೆಗಳನ್ನ, ಅಂದರೆ ಈ ಆರೋಪಿಗಳು ಯಾರು ನನಗೆ ಪರಿಚಯನೇ ಇಲ್ಲ, ಮತ್ತು ಕೊಲೆ ಮಾಡಿದಂಥ ಕೋಲಾರ ಮೂಲದ ಆರೋಪಿಗಳೇನಿದ್ರು ಅವರು ಕೂಡ ನನಗೆ ಪರಿಚಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಿಐಡಿ ಅಧಿಕಾರಿಗಳ ತನಿಖೆಯಲ್ಲಿ ಆ ಕೊಲೆ ಮಾಡಿದ್ದ ಆರೋಪಿಗಳು ಕೂಡ ಕೊಲೆ ಮಾಡೋದಕ್ಕೂ ಮುನ್ನವೇ ಭೈರತಿ ಬಸವರಾಜ್ ಅವರ ಬರ್ತಡೇಗೆ ಬಂದು ಅವ್ರ ಜೊತೆ ಆ ಬರ್ತಡೇಯಲ್ಲಿ ಭಾಗಿಯಾಗಿದ್ದ ಬಗ್ಗೆ ಸಾಕ್ಷಿಗಳು ಮತ್ತು ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಈ ಏನು ಅಜಿತ್ A20 ಮತ್ತು A1 ಇವನು ಜಗದೀಶು ಮತ್ತು ಭೈರತಿ ಬಸವರಾಜು ಈ ಕೊಲೆಯ ಪ್ರಕರಣಕ್ಕೂ ಕೆಲವು ದಿನಗಳ ಹಿಂದೆಯೇ ನಂತರದಲ್ಲಿ ಏನು ಕುಂಭಮೇಳಕ್ಕೂ ಕೂಡ ಒಟ್ಟೊಟ್ಟಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಸೂಕ್ತ ದಾಖಲೆಗಳನ್ನು ಕೂಡ ಏನು ವಾದ ಮಂಡಿಸಿ ಸೂಕ್ತ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ನೀಡಿ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಜಾಮೀನು ಕೊಡಬಾರ್ದು. ಕಳೆದ 5 ದಿನಗಳಿಂದಲೂ ಕೂಡ ಇವರು ನಾಪತ್ತೆ ಆಗಿದ್ದಾರೆ. ಬೆಳಗಾವಿಗೆ ಹೋದಂಥ ಭೈರತಿ ಬಸವರಾಜ್ ಅಲ್ಲಿಂದ ಎಸ್ಕೇಪ್ ಆಗುವಂಥ ಏನು ಆ ಥರ ಏನಿತ್ತು, ಅವ್ರೇನು ತಪ್ಪು ಮಾಡಿಲ್ಲ ಅಂತಿದ್ರೆ ನೇರವಾಗಿ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ಬೋದಿತ್ತು. ಹಾಗಾಗಿ ಅವ್ರ ವಿಚಾರಣೆ ಅಗತ್ಯತೆ ಇದೆ. ಹೊರಗಡೆ ಇದ್ದರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ತಾರೆ. ವಿಚಾರಣೆ ಅಗತ್ಯತೆ ಇರೋ ಕಾರಣಕ್ಕಾಗಿ ಅವರನ್ನು ನಮಗೆ ವಿಚಾರಣೆ ಮಾಡಬೇಕಾಗಿರೋ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅಂತೇಳಿ ವಾದ ಮಾಡಿದರೆ ಎರಡೂ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಈಗ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಸಂಜೆ ಅಥವಾ ನಾಳೆ ಆದೇಶವನ್ನು ಕೊಡುವ ಸಾಧ್ಯತೆ ಇರುವಂಥದ್ದು. ದಿವ್ಯಜ್ಯೋತಿ.